ನೋಡಪ್ಪ, ಹೋಗಿ ಎಮ್ಮೆನ ಮೇಯಿಸ್ಕೊಂಡ ನಮ್ಮ ತೋಟಗ ಒಂದರ ಜಾಳ್ಕಡ್ಡಿ ಕುಯ್ಕೊಂಡ ಸಾಯಂಕಾಲ ಎಮ್ಮೆನ ನೀಟಾಗಿ ಹೊಡ್ಕೊಂಬರ್ಬೇಕು, ಆಯ್ತಾ? ಅವಾಗ ತೋರಿಸಿದ್ನಲ್ಲ ದಾರಿ ಅದೇ. ಹ್ಞೂ ಆಯ್ತು ಕಾಂತು, ನನ್ನ ಪ್ರಿಯ ಪ್ರಾಣ ಕಾಂತು, ಆಯ್ತು. ನೀನು ಹೇಳಿದ ಕೆಲಸ ಮಾಡ್ತೀನಿ, ಹುಷಾರು. ಹ್ಞೂ ಹ್ಞೂ. ಹೈ ನಡೆ, ಹಜ್ 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 ಹಜ್, ಹುಷಾರು ಹುಷಾರು. ಹ್ಞೂ ಪ್ರಾಣ ಕಾಂತು, ಆಯ್ತು. ಹಜ್ ಹಜ್ ನಡೆ ನಡೆ. ಅಮ್ಮಮ್ಮ ರೆಸ್ಟ್ ಸಿಕ್ತಂಗಾಯ್ತು. ಎಮ್ಮೆ ಮೇಯಿಸ್ಕೊಂಡು ಒಂದುವರೆ ಜಾಳ್ಕಡ್ಡಿ ಕುಯ್ಕೊಂಬರ್ತಾನೆ. ದಿನ ಈ ಕೆಲಸ ಮಾಡಿಬಿಟ್ರೆ ಏನೋ ಒಂದು ಊಟ ಹಾಕಿ ಬಾಕ್ಲಾಗ ಮಲ್ಕೊಳಕ್ಕೆ ಒಂದು ಚಾಪೆ ಕೊಟ್ಬಿಡ್ತೀನಿ, ಎಲ್ಲ ಮಲ್ಕೊಂಡು. ಹಜ್ ಹಜ್ ನನ್ನ ಬಾಯ್ಲೆ ಬಾ ಬಾ ನಡಿ. ಆ ಕಡೆ ಅದೇ ನನ್ನ ಕಡೆ ತಿರ್ಕೊಂಡಿದ್ಯಾ? ಅಯ್ಯಯ್ಯ, ಮೂತಿ ಮಕ್ಕ ಎಲ್ಲ ನಾಗ್ತಾ ಇದೆಯಾ? ನಡೆ. ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಮ್ಮೆ ನಿನಗೆ ಸಾಟಿಲ್ಲ ಕಾಂತು, ನನ್ನ ಪ್ರಿಯತಮೆ ಕಾಂತು. ಹಜ್ ನಡಿ ನಡೆ. ಇದ್ಯಾರ ನಮ್ಮೂರ್ಗ ಹೊಸಬ್ರು ಎಮ್ಮೆ ಮೇಲೆ ಮಲ್ಕೊಂಡವನೆ? ಇದು ಜೇಮ್ ಎಮ್ಮೆಲ್ಲ. ಒಂದೇ ಎಮ್ಮೆಂಗೆ ದಂಡಿಗಿತ್ತವೇಳು. ನಾನು ದಳ್ಳಾಳಿ ಕೆಲಸ ಅಂತ ಕೋತೀನಲ್ಲ, ಹೋಗವು ಒಂದೇ ಎಮ್ಮೆಂಗೆ ಅದೆಷ್ಟು ಎಮ್ಮಿಗ್ಲವ. ಏನಪ್ಪ ಪಾವ್ ಏನಣ್ಣ? ಏನು ಎಮ್ಮೆ ಮಾರಕ್ಕೆ ಬಂದಿದ್ದೀನೋ? ಹ್ಞೂ ಮಾರಕ್ಕೆ ಬಂದಿದ್ದೀನಿ ಎಮ್ಮೆನ. ಯಾವೂರು? ಇಲ್ಲ ಪಕ್ಕದೂರು. ಎಷ್ಟು ಏನು ಹೇಳ್ತಿ ರೇಟು? ಎಷ್ಟೋ ಕೊಡೋಣ. ಅಲ್ಲ ನೀನೊಂದು ರೇಟ್ ಹಂಗೆ ಬಿಡ. ನಾವು ನೀನು ಎಷ್ಟು ಕೊಡ್ತೀಯ ಕೊಡೋಣ? ನಾನು ಮಾರಕ್ಕಂತಾನೆ ಬಂದಿದ್ದೀನಿ. ಹೌದಾ? ಇವಾಗ ನನ್ನ ಹತ್ರ ದುಡ್ಡಿಲ್ಲ. ಬಾ ಇಬ್ಬರು ಜೊತೆಗೆ ಹಂಗೆ ಸಂತಕ್ಕೆ ಹೋಗೋಣ. ಮಾರ್ಬಿಟ್ಟು ನನ್ನ ಕಮಿಷನ್ ಏನೋ ನಾನು ಕೊಟ್ಬಿಡು, ಮಿಕ್ಕಿದ ದುಡ್ಡು ನೀನು ಎತ್ಕೊಂಬರಿಯ. ನಿನ್ನ ಮೇಲೆ ನಂಬಿಕೆ ಅದೇಣ ನನಗ. ನೀನು ಹೋಗಿ ಮಾರ್ಕೊಂಬ ಹೋಗೋಣ, ನಾನು ಇಲ್ಲೇ ಇರ್ತೀನಿ, ನನಗೆ ದುಡ್ಡು ಇಲ್ಲೇ ಕೊಡಿ ಅಂತೆ. ಹೌದೇನು? ಹ್ಞೂ ಸರಿ ಆಯ್ತು. ಹಂಗಾದ್ರೆ ಅದೇ ನಿನ್ನ ದುಡ್ಡು ನೀನು ತಗೊಂಡು ನನ್ನ ದುಡ್ಡು ನಂಗೆ ಕೊಟ್ಬಿಡು. ಹ್ಞೂ ಸರಿ ಆಯ್ತು. ಇಲ್ಲೇ ಇರ್ತೀಯಾ? ಮಾರಕ್ಕೆ ತಾನೇ ಹೊಡ್ಕೊಂಬಂದಿರೋದು? ಹ್ಞೂ ಮಾರಕ್ಕೆ ಹೊಡ್ಕೊಂಬಂದಿರೋದು. ಸರಿ ಆಯ್ತು, ಮಾರ್ಕೊಂಬರ್ತೀನಿ, ಇಲ್ಲೇ ಇರು. ಹ್ಞೂ ಸರಿ, ನಾ ಹೊಡ್ಕೊಂಡು ಹೋಗೋಣ ಹೊಡ್ಕೊಂಡು. ಇಲ್ಲೇ ಇರು, ಎತ್ತು ಹೋಗೋಣ. ಇಲ್ಲ ಹೋಗೋಣ, ಇಲ್ಲೇ ಇರ್ತೀನಿ. ಹೌದು ಒಳ್ಳೆ ರೇಟ್ಗೆ ಮಾರೋಣ. ಹ್ಞೂ ಮಾರ್ತೀನಿ ಬಿಡೋಣ. ಹಚ್ ನಡಿ. ಯಾಕೋ ನಿದ್ಗೋಗಂತಡಿ. ಒಂದು ಗಂಟೆ ನಂತರ ನಾನು ಹಂಗೆ ಹೋಗಿ ತ್ವಾಟ ಕಡೆ ನೋಡ್ಕೊಂಬತ್ತೀನಿ ತಡೆ. ಅದೇನು ಮಾಡ್ತಾವನ ಅದೇನೇ ಮುಸ್ಲೋನು. ಅಯ್ಯೋ ಮುಂಡೆ ಮಗನೇ, ನಿಮ್ಗೇನಪ್ಪ ಬಂದಿರೋದು? ಎಮ್ಗುಡ್ಡಿಲ್ಲ. ಇವನೇನು ಈ ಪಾಟ್ಗೆ ಬಿದ್ದು ಹಿಂದಿತ್ತವನೆ? ಪಾವ್ ಏನಪ್ಪ ಪಾವ್. ಇಲ್ಲಿ ಎಮ್ಗುಡ್ಡು. ಅಯ್ಯೋ ಪರಮಾತ್ಮ, ಏನಾಯ್ತಪ್ಪ? ಎಮ್ಮೆ ಎತ್ತೋಯ್ತು. ಇವ್ ನೋಡಿದ್ರೆ ಈ ಡಿಸೈನ್ಗೆ ಮಲ್ಕೊಂಡಿತ್ತು ಅವನಿಗೆ ಜ್ಞಾನ ಇಲ್ದಿರಾ? ಹಾಂ ಪಾವ್ ಎದೇಳಪ್ಪ ಮೇಲಕ್ಕೆ. ಪಾವ್ ಎಲ್ಲಪ್ಪ ಎಮ್ಗೊಡ್ಡು? ಪಾವ್ ಎದ್ದೇಳಪ್ಪ ಮೇಲಕ್ಕೆ. ಎದ್ದೇಳಪ್ಪ. ಎಲ್ಲಪ್ಪ ಎಮ್ಗೊಡ್ಡು? ಹಾಂ ಎಲ್ಲ ಎಮ್ಗೊಡ್ಡು ಹೊಡ್ಕೊಂಬಂದಿಲ್ಲ. ಇಲ್ಲ ಯಾವ ಎಮ್ಗೊಡ್ಡಕ್ಕ? ಯಾರಕ್ಕ ನೀನು? ಹಾಂ ಅಯ್ಯೋ ನೀನು ಬಾಯ್ಕ ಮೂರ್ನಾಕ ಕೋರಿನಾಗ್ರು ಕೊಚ್ಚ. ಲೇ ನಮ್ಮನೆಗಿದ್ದಲ್ಲ ಬೆಳಗ್ಗೆಯಿಂದ ಎಮ್ಮೆ ಹೊಡ್ಕಳಿಸಿದ್ನಲ್ಲ ತೋಟದಕ್ಕೆ ಹೋಗುವಂತ. ಎಲ್ಲ ಎಮ್ಮೆ ಎಲ್ಲಿ ಎಮ್ಮೆ? ಅಕ್ಕೋ ದೇವ್ರ ಸತ್ಕ ಯಾವ ಎಮ್ಮೆನು ನಂಗೆ ತಿಳಿದಕ್ಕೋ. ನನ್ನ ಪಾಡಕ್ಕೆ ನಾನು ನೀವು ಮರ್ಕೆಳಗೆ ಮಲ್ಕೊಂಡಿದ್ದೀನಿ. ನೀನು ಯಾರೋ ನಂಗೆ ತಿಳಿದಕ್ಕೋ. ನೀನು ಯಾರೋ ನಂಗೆ ತಿಳಿದು ಎಮ್ಗೊಡ್ಡು ಏನಕ್ಕೆ ಹೊಡ್ಕೊಂಬತ್ತೀನಿ? ಯಾಕಕ್ಕ ಸುಳ್ಳು ಮಾತ್ರ ಹೇಳ್ತಾ ಇದೆಯಾ? ನೋಡ ಮಾನವಾಗಿ ಕರೆಕ್ಟಾಗಿ ಹೇಳ್ದೋ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀನಿ ನಿನ್ನ. ಪೊಲೀಸ್ ವರ್ಕನ ಇಟ್ಕೊಡು, ಮಿಲ್ಟ್ರಿ ವರ್ಕನ ಇಟ್ಕೊಡು. ನೀನು ಯಾರೋ ನಂಗೆ ತಿಳಿದು. ನೋಡಪ್ಪ ಬೇಡ ನೋಡು, ಮಾನವಾಗಿ ನಾನು ಎಮ್ಗೊಡ್ಡು ಎತ್ತೋಯ್ತು ಅಂತ ಹೇಳ್ದೆ ಸರಿ. ನಂಗೆ ತಿಳಿದಕ್ಕ, ನಂಗೆ ತಿಳಿದಂದ್ರೆ ತಿಳಿದಕ್ಕ ಅಷ್ಟೇ. ದೇವ್ರ ಸತ್ಕ ನಂಗೆ ತಿಳಿದಕ್ಕ. ಯಾಕಕ್ಕ ಏನಾಯ್ತಕ್ಕ? ಬೆಳಗ್ಗೆಯಿಂದ ನೀನು ನಮ್ಮ ಮನೆಗಿದ್ದೆ ತಾನೆ? ನಾನು ನಿನ್ನ ಕೈಲಿ ಎಮ್ಗೊಡ್ಡು ಹೊಡ್ಕಳ್ತೀನಿ ತಾನೆ? ಇಲ್ಲಕ್ಕೋ, ಇಲ್ಲ ನನಗೆ ತಿಳಿದು. ಅಯ್ಯೋ ನನ್ನ ಆಧಾರ್ ಕಾರ್ಡ್ ಒಂದೇ ಒಂದು ಎಮ್ಮೆ ಕಂಡಿದ್ನಲ್ಲಪ್ಪ. ನನಗೆ ಏನು ದುಡಿ ಇರ್ತೀವತ್ತು? ನನ್ನ ತಲೆ ಮೇಲೆ ಏನು ಬಂದು ಕೂತ್ಕೊಂಡಿತ್ತು? ಈ ಮುಂದೆ ಮಗನಿಗೆ ಕಳಿಸಿದ್ದೀನಿ. ಇವಾಗ ಕೇಳಿದ್ರೆ ಇಲ್ಲ ಅಂತ ಅವನು. ಏನಪ್ಪ ಮಾಡೋದು? ಯಾರನ್ನಂತ ಕೇಳಲಿ ನಾನು? ಹೋಗಿ ತಿಕ್ಕಲ್ ನನ್ನ ಮಗನ ನಂಬಿ ಕಳಿಸಿದ್ನಲ್ಲ ನಾನು ಏನೇನ ತಗೊಂಡು ಹಾಕೊಬೇಕು ಯಾಕಡ್ದಾಗ. ಅಯ್ಯೋ ಇವನು ಒಟ್ಟು ತೋಗ ಎಲ್ಲ ನಾನು ಎಮ್ಗೊಡ್ಡು. ಅಕ್ಕೋ ಎಮ್ಗೊಡ್ಡು ಇಲ್ಲ, ಯಾವ ಗೊಡ್ಡು ಇಲ್ಲ, ಹೋಗಕ್ಕೋ. ಹೋಯ್ತಲ್ಲಪ್ಪ ನಾನು ಎಮ್ಗೊಡ್ಡು. ಇದಾಗ ಜೇಮನ್ ಬಾಯ್ ಬಿಡ್ಕೊಂತವಳೆ. ಅಯ್ಯೋ ಮುಸ್ಲಿನ್ ಅದೇನೋ ಮಾಡ್ಬಿಟ್ನ ಏನೋ ಪಾಪ. ಎಂತ ಕೆಲಸ ಹೋಯ್ತು? ಮೋ ಜೇಮ ಬರ್ತಾ ಇದ್ದೀನಿ ನಾನು. ನೀನೇನು ದಿಗ್ಲು ಬೇಡ, ಸುಮ್ಮನೆ ಇರಮ್ಮ. ಮೋ ಜೇಮ ಏನು ಮಾಡಿದ್ನ ಪುನ? ಏನೋ ಮಾಡಬಾರ್ದು, ಏನೋ ಮಾಡ್ಬಿಟ್ನ ಹೆಂಗೆ ಚಿಕ್ಕನೇ? ಎಲ್ಲೆಲ್ಲೋ ಕಳ್ಳು ಬಿಡು ಜೇಮ. ಆಯಪ್ಪನ್ಕು ಯಾರೋ ಅವರೋ ಇಲ್ಲ ತಿಳಿದ್ನಂಕ. ನಿಂಕಂತಕ್ಕೂ ಯಾರೂ ಇಲ್ಲ. ಮಗಳು ಮನೆ ಕಟ್ತೀನಿ ಅಂತ ಊರು ಸೇರ್ಕೊಂಡವಳೆ. ಇಬ್ಬರಿಗೂ ನಮ್ಮ ದೇವಸ್ಥಾನ ಮುಂದೆ ಬಟ್ ಕಳ್ಸ್ಬಿಡ್ತೀನಿ ಬಿಡು ಸಾಯಂಕಾಲ. ನಮ್ಮ ಅಪ್ಪನ ಕೇಳಿ ನೀನೇನು ಯೋಚನೆ ಮಾಡಬೇಡ. ಮದುವೆ ಮಾಡ್ಕೊಂಡು ಇಬ್ರು ನೆಮ್ಮದಿಯಾಗಿರಿರಂತೆ. ಮಕ್ಕಳು ಮರಿ ಮಾಡ್ಕೊಂಡು ನೆಮ್ಮದಿಯಾಗಿರಿರಂತೆ.
ಈ ವಯಸ್ಸಿನಾಗ ಬೇಗನೆ ಇದಲ್ಲೇ ಯಾಕಲ್ಲ ಚಿಕ್ಕನೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಏನ್ ಮಾಡ್ತೀಯ? ಒಬ್ಬೊಬ್ಳೆ ಓಡಾಡ್ಬೇಡ ಅಂತ ಹೇಳಿದ್ದೀನಿ ತಾನೆ. ಕಾಲ ಸರಿಯಿಲ್ಲಮ್ಮ ಇವಾಗಿನ ಕಾಲದಾಗ. ಹ್ಞೂ ಸರಿಯಿಲ್ಲ ಕಾಲ. ಇವಾಗ ನೋಡಿ ಹೆಚ್ಚು ಕಮ್ಮಿ ಆಗೋಯ್ತಾ? ಲೇ ಏನೋ ತಿಳ್ಕೊಂಡು ಮಾತಾಡೋಲ್ಲ ಕಲ್ದಿರ ಮನ್ಕೋಗಲೇ. ಇವನ ಯಾವನ ಬಂದ ನಿಮ್ಮ ಮನೆಗೆ ಇರ್ತೀನಿ ಅಂತನ್ನ. ನಮ್ಮನೆಗ ನಮ್ಮನೆಗ ಯಾಕಿರ್ತಾನಂತೆ ನಮ್ಮನೆಗ? ಅಲ್ಲಲೇ ನಮ್ಮನೆಗಲೇ. ನಮ್ಮನೆಗ ಹೇಳು. ಸರಿ ಅಂತ ಹೇಳ್ಬಿಟ್ಟು ಎಮ್ಗೊಡ್ಡು ನಮ್ಮ ಮನೆಗೆ ಒಂದು ಎಮ್ಗೊಡ್ಡಿತ್ತಲ್ಲ ಅದನ್ನ ಕಳ್ಸಿದ್ನ ನೋಡಿ. ಎಮ್ಗೊಡ್ಡು ನನ್ನ ನಾಪತ್ತೆ ಮಾಡಕೋನಿ ಇಲ್ಲೇ ನಿಮ್ಮ ತಾಡಿನ ಕಡೆ ಏನೋ ನಮ್ಮ ಎಮ್ಮೆ ಮೇಯ್ತಾ ಇತ್ತೇನ ಚಿಕ್ಕೋನೆ? ಏನಾಯ್ತಾ ನಂದು ಎಮ್ಗೊಡ್ಡು? ನಾ ಬರ್ತಾಯಿದ್ದ ನಮ್ಮ ದಾರಿಂದ ಯಾವುದು ಎಮ್ಮಿಗಳಿಲ್ಲ, ಎಮ್ಮಿಗಳು ಕುರಿಗಳು ಯಾವು ಇಲ್ಲ. ಅಯ್ಯ ಯಾರು ನಾಳೆ ನಾನು ಮಾಧವನಿ ಕಡೆ ತಿರ್ಗಂಗೆ ಅಪ್ಪನ ಎಲ್ಲೋ ನೋಡಿದ್ದೀನಲ್ಲ. ಚಿಕ್ಕೋನೆ ಹೋಗ್ಲಿ ನೀ ನನ್ನ ಕೇಳ ಹೇಳ್ತಾನೇನಾ? ಇರಮ್ಮ ಅಪ್ಪನ ಎಲ್ಲೋ ನೋಡಿದ್ದೀನಿ ನಾನು. ತಿಕ್ಕಲ್ ಬಿಟ್ಟ ಮಗಲ್ಲೇ ಅವನಿಗೆ ತಿಕ್ಲು. ನಮ್ಮ ಸವಿತಾ ಅವಳಲ್ಲ, ಸವಿತಾ ಅವ್ರ ಅಪ್ಪನು. ಯಾಕೆ ಸವಿತಿನ? ನಮ್ಮ ಶಿವನೇನ್ರು ದೊಡ್ಡೇನ್ರು ಶಿವನ ಅವ್ರ ಅಪ್ಪನ. ಏನಪ್ಪ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ನೀನ್ ಚೆನ್ನಾಗಿದ್ದೀಯಣ್ಣ? ಚೆನ್ನಾಗಿದ್ದೀನಿ. ಎಲ್ಲ ನಿನ್ ಮಗಳ? ನನ್ನ ಮಗಳಿಲ್ಲ. ಏನ್ರು ಈಗ ಇಲ್ಲೇ ಕುತ್ಕೊಂಡು ನೋಡ ಅವಳೇ ನಾನು ಎಂಟ್ರು. ಸರಿ ಹೋಯ್ತು ಬಿಡು. ಕತೆ ಬಾ ಕರ್ಕೊಂಡು ಹೋಗ್ತೀನಿ ಬಾ. ನಿನ್ ಮಗಳ ಹತ್ರ ಬಿಡ್ತೀನಿ ಬಾ. ಲೇ ಮಗಳ ಹತ್ರ ಬಿಡೋ ಕತೆ ಹಂಗಿರ್ಲಿ. ಫಸ್ಟ್ ನಮ್ಮ ಎಮ್ಮೆ ನೋಡಲೇ ಚಿಕ್ಕನೆ ಕೇಳ ಎಮ್ಮೆ ಏನಾಯ್ತು ಅಂತ. ಎಲ್ಲಿ ಎಮ್ಮೆ? ಜಯಮ್ಮಂದು ಎಮ್ಮೆ ಅಲ್ಲ? ಯಾ ಜಯಮ್ಮನ ಅಣ್ಣ? ಯಾ ಜಯಮ್ಮನ? ಆಗ ನೀನ್ ಪಕ್ಕ ಕುತ್ಕೊಂಡು ಗೋಳಾಡ್ತಾಳಲ್ಲ ಜಯಮ್ಮನ, ಆ ಜಯಮ್ಮನ. ಏನೋ ನಂಗೆ ತಿಳಿದಣ್ಣ. ಎಮ್ಮನ ಯಾರೋ ತಿಳಿದ್ ನಂಗ. ಎಮ್ಮೆ ಯಾವ್ದ ನಂಗೂ ತಿಳಿದು. ಅಯ್ಯ ನಿನ್ ಪಾಸ್ಕುಲ ಇವಾಗ ತಾನೆ ನಾನು ಎಂಟ್ರು ಅಂದಲ್ಲಯ್ಯ. ಏನೋ ನಂಗೆ ತಿಳಿದಣ್ಣ. ಜಯಮ್ಮ ನಿನ್ ಎಮ್ಮೆ ಅದೆಲ್ಲದ ಏನೋ ನಾನು ಬಾಯ್ ಬಿಡಿಸ್ತೀನಿ. ರಷ್ಟು ಕಲ್ದಿದ್ರು ಬಾಯ್ಲಿ ನನ್ನ ಜೊತೆಗ. ಎಲ್ಲಿ ಕಣ? ಬಾ ಅಂದ್ರೆ ಬರ್ಬೇಕು ನೀನ್ ನನ್ನ ಜೊತೆಗೆ ಬಾ. ಲೇ ಚಿಕ್ಕೋನೆ ನಾನು ಬರ್ತಿಲ್ಲ. ಇವನ್ ಎತ್ತರ ಓಡ್ಬಿಡ್ತಾನೆ. ಬಾ ಗೌರ್ಚಿಚಿ. ಇದೇನ್ ಬಾಬಾ ಜಯಮ್ಮನ್ ಕರ್ಕೊಂಡ್ ಬಂದಿದ್ಯಾ? ಎಲ್ಲ ನಮ್ ಗೌರ್ಚಿಚಿ. ಯಾಕೆ ಚಿಕ್ಕೋನೆ? ಬಾಯ್ಲೆ ಲೇ ಸವಿತಾ ಅವ್ರ ಅಪ್ಪನ. ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಚಿಕ್ಕೋನೆ ಇಲ್ಲ ನಮ್ಮ ಅಪ್ಪನು ನಮ್ಮ ಅಮ್ಮನ್ ಸತ್ತೋದ್ಲು ಅಂತಂದ್ಲು ಅವಳು. ಏನತ್ತೆ ಯಾರತ್ತೆ ಅಪ್ಪನು? ಲೇ ಸವಿತಾ ಇಲ್ಲ ಅವ್ರ ಅಪ್ಪನು ಅಪ್ಪನ ತಲೆ ಸರಿಯಿಲ್ಲ. ಹೌದಾ? ಅಯ್ಯೋ ಗೌರಮ್ಮ ತಲೆ ಸರಿಯಿಲ್ಲ, ಕೈ ಸರಿಯಿಲ್ಲ, ಕಾಲ್ ಸರಿಯಿಲ್ಲ, ಅದೆಲ್ಲ ಕತೆ ಬೇಡ. ಬೆಳಗ್ಗೆ ನಮ್ಮ ಮನೆಗೆ ಬನ್ನ ಏನೋ ಒಂದು ತುತ್ತು ನಾನು ತಿನ್ನೋದು ಅಪ್ಪನ್ಗೆ ಹಾಕದ್ನ ತಿನ್ನ. ಬೆಳಗ್ಗೆ ನನ್ನ ಜೊತೆಗೆ ಎಮ್ಮೆ ಹೊಡ್ಕೊಂಡು ಮೇವು ತಕೊಂಡು ಬನ್ನ. ಈ ಅಪ್ಪನ ಸವಿತಾ ಅವ್ರ ಅಪ್ಪನ ಅನ್ನೋದು ನಂಗೆ ತಿಳಿದು. ಇವಾಗ ಎಮ್ಮೆ ಹೊಡೆದು ಕಳಿಸಿ ಎಮ್ಮೆನ ನಾಪತ್ತೆ ಮಾಡೋ ನಮ್ಮ. ಎಷ್ಟು ಕೇಳಿದ್ರು ಏನು ಕೇಳಿದ್ರು ಹೇಳ್ತಾ ಇಲ್ಲ. ನೋಡಮ್ಮ ಗೌರಮ್ಮ ನೀವ ನಂಗೆ ಬಾಯ್ ಬಿಡ್ಸ್ರಮ್ಮ. ನಾನು ಎಮ್ಗೊಡ್ಡು ಎತ್ತಾಯ್ತು ಅಂತ ಅದೇ ನಂಗೆ ಆಧಾರ ಇದ್ದಿದ್ದು. ನಮ್ಮಂಟ ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಮ್ಮ. ಅಯ್ಯ ಜಯಮ್ಮ ಹಂಗೆ ರಸ್ತೆ ಅಡ್ಕ ಜಯಮ್ಮ ಇವಾಗ ಕರ್ಕೊಂಬಂದವ ನಮ್ಮ ಚಿಕ್ಕೋನು. ಅದೇನು ಕೇಳೋಣ? ನಾವು ಅಣ್ಣ ಚೆನ್ನಾಗಿದ್ದೀಯ ಅಣ್ಣ? ಹೂನಕ್ಕ ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀನಕ್ಕ? ಚೆನ್ನಾಗಿದ್ದೀನಿ ಅಣ್ಣ. ಅಲ್ಲಣ್ಣ ಎಲ್ಲೋ ಬಿಟ್ಟಿದ್ದೆ ಇಷ್ಟಿನಿಂದ? ಎಲ್ಲೂ ಹೋಗಿಲ್ಲಕ್ಕೋ. ನಮ್ಮ ಹೆಂಗಸ್ರ ಜೊತೆಗೆ ಇದ್ದೀನಿ ನಾನು. ನಿಮ್ಮ ಹೆಂಗಸರು ಎಲ್ಲವ್ರೆ? ಅದೇನಕ್ಕೋ ಹಂಗೆ ಕೇಳ್ತೀನಿ. ನಾನು ಹಿಂದ್ಗಡೆ ನಿಂತ್ಕೊಂಡಿಲ್ಲ. ಆಯಮ್ಮನೆ ನಮ್ಮ ಹೆಂಗಸರು. ಜಯಮ್ಮನ. ಜಯಮ್ಮನ ಜಯ ಕೇಟೋ ಜೈನ್ ಗಣ್ಣೂರ್ ರಾಕೆಟ್. ನೋಡು ಹೆಂಗ ಆಡ್ತಾವ್ ನೋಡು. ಲೇ ಸವಿತಾ ಸರಕ್ಕ ನಾನು ಓದ್ತೀನಿ. ನನ್ ಕೆಲ್ಸದೆ. ನಮ್ಮಳು ಮನೆಗೆ ಕಾಯ್ತಾ ಇರ್ತಾಳೆ. ನನ್ ಕೆಲ್ಸ ಬೇಡ ಎಲ್ಲೂ ಹೋಗೋದು ಬೇಡ. ಅತ್ತೆ ಅವಳು ಸಾಕ್ತಾ ಇರೋದೇ ದಂಡ. ಇನ್ನು ಇತ್ತಿಕಲ್ ನನ್ನ ಮಗನ್ ಬೇರೆ ಸಾಕ್ತೆ. ಎಲ್ಲನ ಹೋಗ್ಕೊಳ್ಳಿ ಬಿಟ್ಬಿಡತ್ತೆ. ಸುಮ್ಮನೆ ಇರತ್ತೆ ನೀನು. ದಾರೆ ಹೋಗೋ ಮಾರಮ್ಮ ಮನೆಗಂಟ ಬಂದು ಹೋಗಮ್ಮ ಅಂತ ಅಯ್ಯಪ್ಪ ನೀನು ನಮ್ಮನೆಗೆ ಸೇರ್ಸ್ಕೊಳ್ಳೋದು. ಬಾವ ಯಾಕೆ ಬಾವ ನೀನು ಕರ್ಕೊಂಬಂದಿರೋದು? ನಿಕ್ಕೇನು ಮಾಡೋಕ್ಕೇನು ಕೆಲಸ ಇಲ್ಲ? ಅಯ್ಯಪ್ಪನ ಕಳಿಸ್ಬೇಕಾಗಿತ್ತಾನೆ. ತಲೆ ಬೇರೆ ಸರಿಲ್ಲ ಅಂತೆ. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಲ್ಲಿ. ಮಾತಾಡ್ಬೇಡ ನೀನು. ಮಾತಾಡಿ ಅಂದ್ರೆ ಗೂಬಿಲ್ಗೆ ಹಾಕ್ಬಿಡ್ತೀನಿ ನೋಡ್ಕ. ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದ್ರೆ ಡೋಲ್ಕ್ ಹಾಕ್ಬಿಡ್ತೀನಿ. ಹುಷಾರು. ನಿಮ್ಮ ಅಪ್ಪನಾಗಿದ್ರೆ ಹಂಗೆ ಬಿಟ್ಬಿಡ್ತಾ ಇದ್ದೆ ನೀನು. ಬಿಟ್ಬಿಡ್ತಾ ಇದ್ದೇನೆ. ನೀನು ಅಷ್ಟೇ ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ಯಾಕ ಬಿಡ್ಬೇಕಾ? ಕಪಾಳ ಕೇಳು ಸರಿಯಾಗಿ. ದುರಾಂಕಾರ ಬೀಳ್ತೀಯಾ? ಮನೆಗೆ ಸೇರ್ಕೊಂಡು ತಿನ್ಕೊಂಡು ನಿಂಗೆ ದುರಾಂಕಾರ ಜಾಸ್ತಿ ಆಗ್ಬಿಟ್ಟದೆ. ಬಾಯ್ ಮುಚ್ಕೊಂಡು ನಿಂತ್ಕೊಬೇಕು. ನಿನ್ನ ಹತ್ರ ಮಾತಾಡೋಕೆ ಬಂದಿಲ್ಲ ನಾನು. ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ ನೀನು. ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳಂಗಿದ್ರೆ ನಿಂತ್ಕೊ. ಇಲ್ಲಾಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ನಿಮ್ಮ ಅಪ್ಪನ ಅದೇ ಸ್ಥಾನದಾಗ ಇದ್ದಿದ್ರೆ ಬಿಟ್ಬಿಡ್ತಾ ಇದ್ದೇನೆ ನೀನು. ನಿಮ್ಮ ಮನೆ ಕರ್ಕೊಂಡೋಗಿಕ್ಕೋ. ಯಾರು ಬೇಡ ಅಂತ ಹೇಳಿದ್ರು? ಮಗಳ್ಕ ನಿಮ್ಮ ಅಪ್ಪನ ಅವನೇ ಅಂತ ತೋರಿಸ್ಬಿಟ್ಟು ನಮ್ಮನ್ಗೆ ಕರ್ಕೊಂಡೋಗಿ ಇಕ್ಕೊಳ್ಳೋದು. ಇನ್ನು ನಿನ್ನ ಮನೆಗೆ ಬಿಡ್ತಾರ? ಲೇ ಯಾಕೆ ಸುಮ್ಮನೆ ಇರೇ. ಅದ್ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಅವನೇನೋ ಕರ್ಕೊಂಬಂದು ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇರ್ಬೇಕು ನೀನು. ಅಲ್ಲ ಅತ್ತೆ ಆಯಮ್ಮನ್ನೇ ದಂಡವಾಗಿ ಸಾಕ್ತಾ ಇದ್ದೀರಿ. ಇನ್ನು ಅಪ್ಪನ ತಲೆ ಸರಿಯಿಲ್ಲಂತೆ. ಇನ್ನು ಆಸ್ಪತ್ರೆಗೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ? ಅಷ್ಟು ಮಾತ್ರ ನಿನ್ಗೆ ತಿಳಿಯಲ್ಲೇನತ್ತೆ? ಲೇ ಆಯಮ್ಮನ್ಗೆ ಒಂದು 10-12 ಲಕ್ಷ ಖರ್ಚು ಮಾಡೈತೆ. ಕ್ಯಾನ್ಸರು ಪಾನ್ಸರು ಅಂತ. ಇನ್ನು ಅಪ್ಪನಿಗೆ ಒಂದಷ್ಟು ದಂಡನಾ? ಅಷ್ಟೊತ್ತು ನಿಂತ್ಕ ಅಂತ ಹೇಳ್ತಾ ಇರೋದು. ಸುಮ್ಮನೆ ನಿಂತ್ಕೊಂಡ್ಬರ್ಬೇಕು. ಇಲ್ಲಿದ್ದೀನಲ್ಲ ನಾನು ದೊಡ್ಡೋಳು ಮಾತಾಡ್ತಾ ಇದ್ದೀನಲ್ಲ. ನಾನೇನಕ್ಕೆ ಇರೋದು ಈ ಮನೆಗೆ? ಏನಕ್ಕೆ ಇರೋದು? ನಿಂದೇ ನಡಿಬೇಕೆ ನಿಮ್ಮ ಮನೆಗೆ? ಸುಮ್ಮನೆ ನಿಂತ್ಕ ಅಂತ ಹೇಳ್ತಾ ಇದ್ದೀನಿ. ನಿಂತ್ಕೊಬೇಕು ಅಷ್ಟೇ. ಅತ್ತೆ ಏನತ್ತೆ? ಲೇ ಬರ ಇಲ್ಲಿ. ಅಪ್ಪ ಯಾಕಪ್ಪ ಹಿಂಗೆ ಸರ್ಗೋಗಿದ್ಯಾ? ಎಲ್ಲಿದ್ದಪ್ಪ ಇಷ್ಟಿನಿಂದ ನೀನು? ನೀನು ಬದುಕಿಲ್ಲ ಅಂತ ಅನ್ಕೊಂಡಿದ್ನಲ್ಲಪ್ಪ. ಅಲ್ಲೇ ಸತ್ತೋಗೋಣಂತೆ. ಯಾಕೆ ಸುಳ್ಳು ಹೇಳಿದ್ದು? ಅತ್ತೆ ನಮ್ಮ ಅಪ್ಪನಾಗಿ 2-3 ವರ್ಷ ಆಗೋಯ್ತು. ಬದುಕಿದ್ರೆ ಬರೋನು ಅಂತ ಅನ್ಕೊಂಡು ನಾನು ಹಂಗೆ ಹೇಳಿದ್ದತ್ತೆ. ಬದುಕೋನಲ್ಲ ನಮ್ಮ ಅಪ್ಪನ.
ನಮ್ಮಮ್ಮನಂತೂ ಇಲ್ಲ, ನಮ್ಮ ಅಪ್ಪನಂತೂ ಬದುಕೋನಲ್ಲ. ಅಪ್ಪ ಮಾತಾಡಪ್ಪ. ಅಪ್ಪ ನಾನಪ್ಪ ಸವಿತಾ. ಅಪ್ಪ ನಾನು ನಿನ್ ಮಗಳಪ್ಪ, ಸವಿತಾಪ್ಪ. ಓ ನೀ ನನ್ನ ಮಗಳಲ್ಲ, ಅಲ್ಲಿ ನಿಂತ್ಕೊಂಡವಳಲ್ಲ ಆ ಹುಡುಗಿ ನನ್ನ ಮಗಳು. ಮಗಳೇ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ಯಮ್ಮ? ನಾನಲ್ಲ ನಿಮ್ ಮಗಳು, ಅಲ್ಲಿರೋಳು ನಿನ್ ಮಗಳು. ಅಲ್ಲಲ್ಲ ಅವಳಲ್ಲ ನನ್ನ ಮಗಳು, ನೀ ನನ್ನ ಮಗಳು. ಮತ್ತೆ ಹೋಗ್ಲಿ ಬಿಡುತ್ತೆ, ನಮ್ಮಪ್ಪನ್ ಬದುಕೋನಲ್ಲ, ನಂಗೆ ಅಷ್ಟೇ ಸಾಕು. ನೋಡ್ತೇನೆ ಏನು ತಿಳಿದಿತ್ತು ಅಂತಂದೆ. ಹೊಟ್ಟೆ ಹುಟ್ಟಿದ ಮಗಳನ್ನ ಬಿಟ್ಬಿಟ್ಟು ನಿನ್ನ ಹತ್ರಕ್ಕೆ ಬಂದವನು ನನ್ನ ಮಗನು ಅಂತ. ಅದಕ್ಕೆ ನೋಡಷ್ಟು ಮುನ್ಸತ್ವ ಅನ್ನೋದು ಇರ್ಲಿಲ್ಲ. ಯಾವಳು ಲೇ ಸಂಧ್ಯಾ, ದುರಾಂಕಾರದಿಂದ ಮೆರಿಬೇಡ ನೀನು. ನಿನ್ನ ದುಡ್ಡು ನಿನ್ನ ಅಂತಸ್ತು ಇದ್ರೆ ನಿನ್ನ ಹತ್ರ ಇರ್ತದೆ. ಮೇಲೆ ಹೋಗೋವಾಗ ಯಾರೇನು ಹಾಕೊಂಡು ಹೋಗಲ್ಲಮ್ಮ, ಮುನ್ನ ಹಾಕೊಂಡು ಹೋಗೋದು ಆಯ್ತಾ. ಎಷ್ಟು ಸಂಪಾದನೆ ಮಾಡಿದ್ರು ನಮ್ಗೂ ಜೊತೆಗೆ ಯಾರು ಹಾಕಲ್ಲ. ಎಲ್ಲ ಭದ್ರಪಡಿಸ್ಕೊಂತಾರೆ. ಇರೋಷ್ಟು ದಿವಸನೂ ಖುಷಿಯಾಗಿ ನಗ್ನಗ್ತಾ ಎಲ್ಲ ಜೊತೆಗಿರ್ಬೇಕು. ಅಪ್ಪ ಅಪ್ಪ ಚೆನ್ನಾಗಿದ್ಯಮ್ಮ ಮಗಳೇ? ಹಾಂ ಹ್ಞೂ ಚೆನ್ನಾಗಿದ್ದೀನಪ್ಪ. ನಡಿ ಒಳಕೋಗ ನಡಿ. ಇದೇನೆ ಈ ಬಟ್ಟೆಗೆಲ್ಲ ಹಿಂಗೆ ಹಾಕೊಂಡಿದ್ಯಾ? ಸ್ನಾನ ಮಾಡಿಸ್ತೀನಿ ನಡಿ, ಸ್ನಾನ ಮಾಡಿ ಊಟ ಮಾಡಿಯಾ? ಇಲ್ಲ ಮಗಳೇ, ನನಗೆ ಕೆಲಸ ಇದೆ, ನಾನು ಹೋಗ್ಬೇಕು. ಎಲ್ಲೂ ಹೋಗ್ಬೇಕಾಗಿಲ್ಲ, ನಡಿ ಒಳಕ. ಅಯ್ಯೋ ನಿಮ್ಮ ಮಟ್ಟಿಗೆ ನಾನು ಎಮ್ಗೋಡ್ ಏನಾಯ್ತು ಅಂತ ಕೇಳ್ರಿ. ಮುಂದೆ ಎಮ್ಮೆ ಅಂತ ಎಲ್ಲೇ? ಎಮ್ಮೆ ಎಮ್ಮೆನಾ? ಯಾ ಎಮ್ಮೆ? ಜಯಮ್ಮಂದ ಎಮ್ಮೆ ಎಲ್ಲೇ? ನಂಗೆ ತಿಳಿದು ಜಯಮ್ಮಂದು ಎಮ್ಮೆ ಏನಾಯ್ತು? ಏನಮ್ಮ ಜಯಮ್ಮ, ಯಾಕಮ್ಮ ಏನಾಯ್ತಮ್ಮ? ಅಯ್ಯೋ ಲೇ ಸವಿತೆ, ನಿಮ್ಮ ಅಪ್ಪನ ಅನ್ನೋದು ನಂಗೆ ತಿಳಿದಲೆ. ಬೆಳಗ್ಗೆನೆ ಬಂದುಲೆ ತಾತದ್ರಿಗೆಲ್ಲ ಕರ್ಕೊಂಡೋದ್ನ ಇಬ್ರು ಮೇವು ತಂದ್ರೆ ನಡಿ ಹೊಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿ ಕಳ್ಸಿದ್ರೆ ಎಮ್ಮೆ ಇಲ್ಲಲೆ. ಎಮ್ಮೆ ಏನಾಯ್ತು ಅಂದ್ರೆ ಏನೇನೋ ಮಾತಾಡ್ತಾನೆ. ಬಾಯ್ ಬಿಡ್ಸೆ ಹಂಗೆ. ಯಪ್ಪನ್ಗೆ ತಿಳಿದಿತ್ತು ನೋಡಿ, ಯಾರೋ ಎಮ್ಮೆ ಹೊಡ್ಕೊಂಡು ಹೋಗೋರು ಇರಮ್ಮ, ಹಂಗೆ ಪತ್ತೆ ಹಚ್ಚನ ಅಷ್ಟಂಗೆ ತುಂಬ್ಕೊಡಮ್ಮಂಗೆ. ಜಯಮ್ಮ ಹಿಡ್ಕೊಳಂಗೆ ಮಾರ್ಬಿಟ್ರೆ ನಾನು ಏನಮ್ಮ ಮಾಡ್ಲಿ ಗೌರಮ್ಮ? ಅಪ್ಪ ಹೆಂಗಾಗೋಗಿದ್ಯಪ್ಪ, ಎಲ್ಲಿದ್ದಪ್ಪ ಇಷ್ಟಿನಿಂದ? ನೀ ನನ್ನ ಮಗಳಲ್ಲ, ಅಲ್ಲಿ ನಿಂತವಳಲ್ಲ ಅವಳು ನನ್ನ ಮಗಳು. ಬಾಯ್ ಕಡಿಕ. ಸರಪ್ಪ, ಅವಳೇ ಆಗಲಿ ಬಿಡಪ್ಪ ನಿನ್ನ ಮಗಳು. ಅವಳಾದ್ರೇನು ನಾನಾದ್ರೇನು, ಅವಳೇ ಆಗಲಿ ನಿನ್ನ ಮಗಳು. ನೀನು ಚೆನ್ನಾಗಿದೆಯಲ್ಲ, ನನ್ಗೆ ಅಷ್ಟೇ ಸಾಕಪ್ಪ. ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂತೀರಾ ಇಲ್ಲ ಒಳಗೆ ಕರ್ಕೊಂಡೋಗಿ ಏನಾರು ಅಷ್ಟು ಅಪ್ಪನ ಕೂಟ ಕೊಡ್ತೀರಾ? ಹೆಂಗ ಅವ್ನು ನೋಡ ಆಳು ಊಟ ಹೇಳ್ತೀರಾ? ನಾವ್ದು ಏ ಸವಿತಾ, ಕರ್ಕೊಂಡೋಗಿ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಚೆನ್ನಾಗಿನ ಮಾಡಿಸ್ರಿ. ನಡಿಯಪ್ಪ ಹೋಗೋಣ. ನಾನು ಬರಲ್ಲ, ಹೋಗು, ನಾನು ಹೋಗ್ಬೇಕು. ನೀ ಬರೈತಾ? ಸವಿತಾ ಬರೈತಾ? ಸಂಧ್ಯಾ ನೈಸ್ ಮಾಡಿ ಒಳಗೆ ಕರ್ಕೊಂಡು ನಡಿಯೇ. ಅಪ್ಪ ನಡಿ ಊಟ ತಿನ್ನಿಯ, ನಡಿ ನೀರು ಕಾಯಿಸ್ತೀನಿ, ಸ್ನಾನ ಮಾಡಿಸ್ತೀನಿ ನಡಿ. ಮಗ್ಲೇ ನಂಗೆ ಹೊಟ್ಟೆ ಹಸಿತಾಯ್ತು ಮಗ್ಲೇ. ಅದಕ್ಕೆ ನಡಿ, ಊಟ ಬೇಡ, ಊಟ ತಿಂದ್ರೆ ತಾನೇ ಹೊಟ್ಟೆ ತುಂಬೋದು. ನಡಿ ಹೋಗೋಣ, ನಡಿ ಬಾ. ನೋಡ್ದತ್ತೆ ಎಲ್ಲೋ ಹೆಂಗೋ ಚೆನ್ನಾಗಿಲ್ಲ, ಸುಮ್ಮನೆ ಶಿವನ್ ಬರಲಿ ಮಾತಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರ್ಸೋಣ ಇರು. ಜಯಮ್ಮ ನೀನು ಎಮ್ಮೆ ಹುಡುಗಿಸ್ತೀನಿ, ಇಲ್ಲ ಅಂತಂದರೆ ಕಾಸು ಕೊಡಿಸ್ತೀನಿ, ಹೋಗು. ಅಳ್ಬೇಡ, ಹೋಗು, ಇನ್ನೇನು ಮಾಡೋಕ್ಕಾಗ್ತದೆ. ಅಪ್ಪನ್ಕೇನು ತಿಳಿಯಲ್ಲ ಜಯಮ್ಮ. ಹಂಗಾದ್ರೆ ಕಾಸೆ ಕೊಡಿಸ್ಬಿಡಮ್ಮ. ಈ ಅಮ್ಗೊಟ್ಟಾಗೇನೋ ಹಾಲು ಕಮ್ಮಿ ಬರೋದು, ಒಂದು ಹಸು ತಗೊಂಡ್ಬಿಡ್ತೀನಿ, ಹುಡುಗಿಸ್ತೀನಿ, ಹೋಗು ಎಮ್ಮೆನ. ಸಿಕ್ಕಿಲ್ಲ ಅಂದರೆ ಕಾಸು ಕೊಡ್ತೀನಿ. ಆಯ್ತು ಬಿಡು. ಮುಂದುವರಿಯುವುದು